ಪೊನ್ನಿಯಿನ್ ಸೆಲ್ವನ್ 5ನೇ ಭಾಗ 2ನೇ ಸಂಚಿಕೆ. ಚೂಡಾಮಣಿ ವಿಕಾರದಲ್ಲಿ ಹೊರಗಡೆ ಕಡಲು ಉಕ್ಕಿಸುವ ಹಾಗೆ ಬರುವ ಶಬ್ದವನ್ನು ನೋಡಿ ಜನಗಳು ಶಬ್ದ ಮಾಡಿಕೊಂಡು ಬಂದಿರೋದನ್ನು ಸ್ವಲ್ಪ ಹೊತ್ತು ಆಚಾರ್ಯ ಭಿಕ್ಷುನು ಅರುಳ್ಮೊಳಿವರ್ಮನ್ನು ಕೇಳ್ತಾ ಇದ್ರು. ಆ ಬುದ್ಧ ವಿಕಾರನೋ ಅದರಲ್ಲಿ ಇರೋ ಭಿಕ್ಷುಗಳನ್ನು ಅವ್ರುಗಳಿಂದ ಈ ದೊಡ್ಡ ಸಂಕಟಕ್ಕೆ ಉಳ್ಳಾಗಿ ಇರೋದನ್ನು ಅಂದ್ಕೊಂಡು ಯುವರಾಜ ತುಂಬ ಮನಸ್ಸು ಸಂಚಲಕೊಂಡ್ರು. ಸ್ವಾಮಿ, ನನ್ನಿಂದ ನಿಮ್ಗಳಿಗೆ ಇಂಥ ಒಂದು ಹಿಂಸೆ ಬಂದಿರೋದು ನೋಡಿ ನಾನು ವಿಚಾರ ಪಡ್ತಾ ಇದ್ದೀನಿ. ಯುವರಾಜ, ನಿಮ್ಮ ಕಾರಣವಾಗಿ ಈ ಥರ ಎಷ್ಟೊಂದೋ 100 ಪಟ್ಲು ಕಷ್ಟ ಬಂದ್ರೂ ನಾವು ಕೇರ್ ಮಾಡೋದಿಲ್ಲ. ನಿಮ್ಮ ಕುಟುಂಬದವರು ನಮ್ಗೆ ಮಾಡಿರುವ ಹೆಲ್ಪ್ಗಳಿಗೆ ಇದೇನು ಒಂದು ಈಡು ಆಗಲ್ಲ ಅಂತಂದರು. ಅದು ಮಾತ್ರ ಅಲ್ಲ, ಈ ಥರ ಬಚ್ಚಿಟ್ಕೊಂಡು ಕೆಲಸ ಮಾಡೋದು ನನಗೆ ಯಾವಾಗಲೂ ಇಷ್ಟ ಆಗಲ್ಲ. ನಾನು ಇಲ್ಲಿ ಇದ್ದುಕೊಂಡೆ ಯಾತಕ್ಕೋಸ್ಕರ ಇಲ್ಲ ಅಂತ ಹೇಳಬೇಕು. ಸತ್ಯಕ್ಕೆ ವಿರೋಧವಾಗಿ ಈ ಕೆಲಸದಲ್ಲಿ ನಿಮ್ಮನ್ನು ಯಾಕೆ ನಾನು ಪಾಲ್ಗೋಬೇಕು? ನಿಮ್ಮ ಪ್ರೀತಿಯ ಸಿಕಿಚೆಯಿಂದ ನನಗೆ ಮೈಯನ್ನು ಚೆನ್ನಾಗಿಬಿಡುತ್ತೆ. ಇವಾಗೇ ಹೊರಗಡೆ ಹೋಗಿ ಜನಗಳ ಹತ್ರ ನಾನು ಯಾರು ಅನ್ನೋದನ್ನು ತಿಳಿಸ್ಕೊತೀನಿ. ನೀವುಗಳು ನಮಗೆ ಜಾಗ ಕೊಟ್ಟು ಚಿಕಿತ್ಸೆ ಮಾಡಿ ನನ್ನ ಉಸಿರನ್ನು ಕಾಪಾಡಿದ್ದೀರಿ ಅಂತ ಹೇಳೋದು ಜನಗಳ ಹತ್ರ ಹೇಳ್ತೀನಿ. ಈ ಚೂಡಾಮಣಿ ವಿಕಾರದೊಳಗೆ ನನ್ನ ಕಾರಣವಾಗಿ ಯಾವ ಅಪಕೀರ್ತಿನೂ ಬರಬಾರದು ಅಂತ ಅಂದರು ಯುವರಾಜರು. ಅಯ್ಯ, ಇದರಲ್ಲಿ ಸತ್ಯಕ್ಕೆ ವಿರೋಧವಾಗ ಕೆಲಸ ಏನೂ ಇಲ್ಲ. ನಿಮ್ಮ ವೈರಿಗಳು ನಾವು ಇರುವ ಜಾಗವನ್ನು ಕಂಡುಹಿಡಿಕೆ ನೋಡ್ತಾ ಇದ್ದಾರೆ. ಇಂಥ ನಾಗಪಟ್ಟಣದಲ್ಲಿ ಅವರುಗಳು ಹೋಗಿದ್ದ 2 ದಿನದಿಂದ ಸುದ್ದಿ ಮಾಡಿದ್ದ ವದಂತಿಯಿಂದನೇ ಅದು ನಿಶ್ಚಯ ಆಗ್ತಾ ಇದೆ. ಆ ಥರ ಇರುವಾಗ ನೀವುಗಳು ಇಲ್ಲಿ ಇರುವುದನ್ನು ತಿಳಿಯದೇ ಇರುವುದಕ್ಕೆ ತಪ್ಪೇನು? ರಾಜಕುಲದವರು ಈ ಥರ ಕೆಲವು ಸಮಯ ಮರೆಯಾಗಿರಬೇಕು. ಅದು ರಾಜರಿಗ ಧರ್ಮಕ್ಕೆ ಸೇರಿದ್ದೆ. ಪಂಚಪಾಂಡವರುಗಳು 1 ವರ್ಷ ಅಜ್ಞಾನವಾಸ ಮಾಡಲಿಲ್ವಾ? ಆವಾಗ ಧರ್ಮಪುತ್ರ ಸತ್ಯಕ್ಕೆ ಮಾರಾಗ ನಡ್ಕೊಂಡ್ರು ಅಂತ ಹೇಳೋಕ್ಕಾಗತ್ತಾ ಅಂತ ಅಂದರು. ಭಿಕ್ಷು ಕೇಳಿದರು. ಗುರುದೇವ, ನಿಮ್ಮ ಬುದ್ಧಿನೂ ವಿವಾದತನೂ ಅಪಾರವಾದುದು ಅಂತ ನನಗೂ ಗೊತ್ತು. ನಿಮ್ಗಳ ಜೊತೆ ತರ್ಕ ಇರೋದಕ್ಕೆ ನನಗೆ ಗೆಲ್ಲಕ್ಕಾಗಲ್ಲ. ಆದ್ರೂ ಒಂದು ಹೇಳ್ತೀನಿ, ಪಂಚಪಾಂಡವರುಗಳು ಮರೆಯಾಗಿರಬೇಕಾಗಿದ್ದು ಅವ್ರುಗಳು ಮಾಡಿಕೊಂಡಿದ್ದ ಶಬ್ದ ಕಾರಣದಿಂದ ಅವಶ್ಯವಾಗಿತ್ತು. ನನಗೆ ಅಂಥ ಅವಶ್ಯಕತೆ ಏನೂ ಇಲ್ಲ. ನನ್ನ ವೈರಿಗಳ ಬಗ್ಗೆ ಹೇಳ್ತಾ ಇದ್ದೀರಾ. ನನಗೆ ಅಂಥ ವೈರಿಗಳು ಯಾರು? ಯಾತಕ್ಕೋಸ್ಕರ ನನ್ನನ್ನು ಅವ್ರುಗಳು ವಿರೋಧ ಮಾಡಬೇಕು? ನನಗೋ ರಾಜ್ಯ ಆಳೋದಲ್ಲಿ ಸ್ವಲ್ಪನೂ ಆಸೆ ಇಲ್ಲ. ಇದನ್ನೆಲ್ಲ ನಾನು ಹೊರಗಡೆ ಹೇಳಿ ಆ ಥರ ಯಾರಾದರೂ ನನಗೆ ವೈರಿಗಳು ಇದ್ದರೆ ಅವ್ರುಗಳನ್ನು ಸ್ನೇಹಿತರಾಗಿ ಮಾಡ್ಕೊಳ್ತೀನಿ ಅನ್ನೋದು ನನ್ನಿಂದ ನಿಮಗೆ ಏನು ತೊಂದರೆನೂ ಇಲ್ಲದೆ ಹೋಗುತ್ತೆ. ಜನಗಳನ್ನು ನಾನು ಉಸಿರಿಂದ ಇರೋದನ್ನು ನೋಡಿ ತೃಪ್ತಿ ಆಗ್ತಾರೆ. ಅದರಿಂದ ಯಾರಿಗೇನು ನಷ್ಟ? ಯುವರಾಜ, ನೀವು ಹೇಳೋದೆಲ್ಲ ನಿಜಾನೇ. ನಿಮ್ಮ ಪರಿಸ್ಥಿತಿಯಲ್ಲಿ ನಾನು ಆ ಥರನೇ ಅಂದ್ಕೊಂಡು ನಡ್ಕೊಳ್ತೀನಿ. ಆದರೆ ಅದಕ್ಕೆ ಅಡ್ಡವಾಗಿ ಇರೋದು ನಿಮ್ಮ ಸೋದರಿ ಕುಂದವೆ ಪ್ರಾಟಿಗೆ ನಾನು ಮಾಡಿಕೊಟ್ಟಿರುವ ಸತ್ಯ. ಪಳೆಯಾರೆ ಇಳೆಪಾರಟಿ ಆ ಥರ ಬುದ್ಧಿವಂತರಾದ ಒಂದು ರಾಣಿ ಈ ಸೋಳ ಕುಲದಲ್ಲಿ ಹುಟ್ಟಲಿಲ್ಲ ಅಂತ ಹೇಳಿ ನೀವೇ ಎಷ್ಟೋ ಸತಿ ಹೇಳಿದ್ದೀರಾ. ಬೇರೆ ಯಾವ ರಾಜಕುಲದಲ್ಲಿನೂ ಹುಟ್ಟಲಿಲ್ಲ ಅನ್ನೋದೇ ನನ್ನ ಯೋಚನೆ. ಅವರು ತಾವು ಸುದ್ದಿ ಕಳಿಸೋ ತನಕ ನಿಮ್ಮನ್ನು ಇಲ್ಲೇ ಇಟ್ಟು ಸೇಫ್ಟಿ ಮಾಡೋ ಥರ ಹೇಳ್ಬಿಟ್ಟು ಹೋಗಿದ್ದಾರೆ. ಮುಖ್ಯವಾದ ಕಾರಣ ಇಲ್ಲದೆ ಅವರು ಆ ಥರ ಹೇಳಿರೋದಿಲ್ಲ. ಸುಂದರ ಸೋಳ ಚಕ್ರವರ್ತಿ ಕುಟುಂಬಕ್ಕೆ ವಿರೋಧವಾಗಿ ಸೋಳದ ನಾಡಿನ ಚಿಕ್ಕರಾಜಗಳು ಎಲ್ಲರೂ ಸಂಚು ಮಾಡ್ತಾ ಇದ್ದಾರೆ ಅಂತ ದೇಶವೆಲ್ಲ ಮಾತಾಗಿದೆ. ಇನ್ನೊಂದು ಕಡೆ ಪಾಂಡ್ಯನಾಡನ್ನು ಸೇರಿದ ಕೆಲವರು ರಹಸ್ಯವಾಗಿ ಸಂಚುಗಳನ್ನು ಮಾಡಿ ಬರೋ ಹಾಗೆನ್ನು ಮಾತಾಡ್ಕೊಳ್ತಾ ಇದ್ದಾರೆ. ಆ ಗುಂಪಿನಲ್ಲಿ ಈ ಬುದ್ಧ ವಿಹಾರದಲ್ಲಿ ಇರುವ ನಾವು ನಿಮಗೆ ಹೆಲ್ಪ್ ಮಾಡ್ತೀವೋ ಅಂತ ಅಂದ್ಕೊಂಡೇ ಜನಗಳು ಅಹಂಕಾರಕೊಂಡು ಬಾಗಿಲಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಹೊರಗಡೆ ಹೋಗಿ ಜನಗಳ ಮುಂದೆ ನಿಮ್ಮನ್ನು ತೋರಿಸ್ಕೊಳ್ಳೋದು ಉಚಿತವಾದ ಕೆಲಸನ ಯೋಚನೆ ಮಾಡಿ. ಅದಕ್ಕಿಂತ ನಿಮ್ಮನ್ನು ಸೇಫ್ಟಿ ಮಾಡುವ ಕೆಲಸದಲ್ಲಿ ನಮಗೆಲ್ಲ ಏನಾದರೂ ಸಂಕಟ ಬಂದರೆ ಬರಲಿ, ಅದಕ್ಕೆ ನಾವು ಒಂದು ದಿವಸನೂ ಹಿಂಜರಿಯೋದಿಲ್ಲ. ಈ ಥರ ಹೆಡ್ ಭಿಕ್ಷು ಹೇಳ್ತಾ ಇರುವಾಗಲೇ ಇನ್ನೊಂದು ಚಿಕ್ಕ ಸನ್ಯಾಸಿಯಲ್ಲಿ ಬೇಗ ಬಂದರು. ಸ್ವಾಮಿ, ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಸಾವಿರಾನುಗಟ್ಟಲೆ ಜನಗಳು ವಿಕಾರವನ್ನು ಸುತ್ತಿ ನಿಂತು ಯುವರಾಜರನ್ನು ನೋಡಬೇಕು ಅಂತ ಕೂಗ್ತಾ ಇದ್ದಾರೆ. ಯುವರಾಜರು ಇಲ್ಲೇ ಇಲ್ಲ ಅಂತ ನಾವು ಎಷ್ಟೇ ಹೇಳಿದ್ರೂ ಪ್ರಯೋಜನವಿಲ್ಲ. ನೀವುಗಳೇ ವಿಕಾರದಲ್ಲಿ ಬಂದು ನಾವುಗಳೇ ಬಂದು ವಿಕಾರದಲ್ಲಿ ಶೋಧನೆ ಮಾಡಬೇಕು ಅಂತ ಕೂಗ್ತಾ ಇದ್ದಾರೆ. ಅವರುಗಳಿಗೆ ನಾವು ಏನಾದರೂ ಒಂದು ದಾರಿ ಹೇಳದೇ ಇದ್ದರೆ ಬಲಾತ್ಕಾರವಾಗಿ ಒಳಗಡೆ ಬಂದುಬಿಡ್ತಾರೆ ಅನಿಸುತ್ತೆ ಅಂದರು. ಅವ್ರುಗಳಿಗೆ ನಾವು ಏನು ದಾರಿ ಹೇಳೋಕ್ಕಾಗುತ್ತೆ? ಬುದ್ಧ ಭಗವಾನ್ ಅವರುಗಳ ಮನಸ್ಸನ್ನು ಚೇಂಜ್ ಮಾಡೋಕ್ಕೆ ಏನಾದರೂ ದಾರಿ ಹೇಳಿದರೆ ಉಂಟು ಅಂತಂದರು ಹೆಡ್ ಭಿಕ್ಷು. ಯುವರಾಜ ಆವಾಗ, ಗುರುದೇವ,
ನನಗೆ ಒಂದು ದಾರಿ ತೋರ್ತಾ ಇದೆ, ಕರುಣೆ ಕೋರಿ ಕೇಳಬೇಕು. ನಿಮ್ಮ ಶಿಷ್ಯರುಗಳು ಯಾರಾದರೂ ನಾನು ಇಲ್ಲಿ ಇಲ್ಲ ಅಂತ ಹೇಳಿ ಜನಗಳಿಗೆ ಹೇಳಿದ್ದಾರೆ. ನಾನು ಜನಗಳ ಮುಂಚೆ ಹೋಗಿ ನಿಂತ್ಕೊಂಡ್ರೆ ನಿಮ್ಮ ಶಿಷ್ಯಗಳು ಮಾತನ್ನು ನಾನು ಸುಳ್ಳು ಮಾಡಿದಾಗುತ್ತೆ. ಆದ್ದರಿಂದ ಒಂದು ವೇಳೆ ಜನಗಳು ಮುರುಗಾವೇಶ ಜಾಸ್ತಿ ಆದರೂ ಆಗ್ಬೋದು ಅಂತಂದರು. ನಿಶ್ಚಯವಾಗಿ ಆಗೇ ತೀರುತ್ತೆ, ಅದನ್ನು ಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ ಅಂತಂದರು ಭಿಕ್ಷು. ಅದಕ್ಕಿಂತ ನಿಮ್ಮ ಶಿಷ್ಯರುಗಳನ್ನು ಮಾತನ್ನು ನಾನು ನಿಜ ಮಾಡಿಬಿಡ್ತೀನಿ ಯುವರಾಜ, ನಿಮ್ಮಿಂದ ಕೂಡ ಅದು ಆಗದ ಕೆಲಸ ಅಂತ ಅಂದ್ಕೊಡ್ತೀನಿ. ಇವ್ರುಗಳು ಹೇಳಿದ್ದು ತಾನೇ, ಅದನ್ನು ಹೇಗೆ ಇನ್ಮೇಲೆ ನಿಜ ಮಾಡೋಕ್ಕಾಗುತ್ತೆ? ಅದಕ್ಕೊಂದು ದಾರಿ ಇದೆ. ಜನಗಳು ಈ ವಿಕಾರದಲ್ಲಿ ಒಳಗೆ ಬರೋ ಒಳಗೆ ನಾವು ಇಲ್ಲಿಂದ ಹೋಗ್ಬಿಡೋಣ ಅಲ್ವಾ? ಆಹಾ, ನಮ್ಮನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಅಂಥ ಪಾಪದ ಕೆಲಸವನ್ನು ನಾವು ಮಾಡಬೇಕಾ? ನೀವು ಯಾಕೆ ಹೊರಗಡೆ ಹೋಗಬೇಕು ಗುರುದೇವರೇ? ಇದರಲ್ಲಿ ಪಾಪನೂ ಇಲ್ಲ, ಪಳಿನೂ ಏನು ಸಂಚನೂ ಇಲ್ಲ. ಇಲ್ಲಿಂದ ಅರಕಾದ ದೂರದಲ್ಲಿ ಆನೆಮಂಗಲದ ಸೋಳ ಮಾಳಿಗೆ ಇದೆ, ಅಲ್ಲಿಗೆ ನನ್ನ ಸೋದರಿನ ಹೋಗೋಕ್ಕೆ ಆವತ್ತು ನಾನು ಹೋಗಿದ್ದೀನಲ್ವ, ಅದೇ ಥರ ಇವಾಗಲೂ ಕಾಲ್ವಾಯಿ ಜೊತೆಯಿಂದ ದಾರಿಯಿಂದ ಅಲ್ಲಿ ಹೋಗ್ಬಿಡ್ತೀನಿ. ಆಮೇಲೆ ಸೌಕರ್ಯವಾದವಾಗ ಹಿಂತಿರುಗಿ ಬಂದರೆ ಆಯಿತು ಅಂತ ಹೇಳಿದರು ಯುವರಾಜರು. ಆಚಾರ್ಯ ಭಿಕ್ಷುಗೆ ಯುವರಾಜ ಕೇಳಿದ ಆ ಯೋಚನೆ ಇಷ್ಟವಾಗಿದ್ದಂಗೆ ಅನಿಸ್ತು. ಹೌದು, ಹಾಗೆ ಮಾಡಿದರೆ ನಿಮ್ಮನ್ನು ತಕ್ಷಣ ಹೊರಗಡೆ ತೋರಿಸ್ಕೊಳ್ಳಕ್ಕೆ ಬೇಕಾದ ಅವಶ್ಯಕತೆ ಇಲ್ಲದೆ ಹೋಗುತ್ತೆ. ನಿಮ್ಮ ಅಕ್ಕನ ಮಾತನ್ನು ನಡೆಸಿಕೊಂಡ ಆಗುತ್ತೆ. ಆದರೆ ಕಾಲ್ವಾಯಿ ವಿಕಾರದಲ್ಲಿಂದ ಹೊರಗಡೆ ಬರೋ ಕಡೆಯೂ ಜನಗಳು ನಿಂತಿದ್ದಾರಲ್ವ, ಅವ್ರುಗಳು ಹಡಗಿನಲ್ಲಿ ನೀವು ಹೋಗೋದನ್ನು ನೋಡೋಕ್ಬೋದಲ್ವಾ ಅಂತಂದರು. ಅದಕ್ಕೆ ಗುರುದೇವರೇ, ಅದಕ್ಕೂ ಒಂದು ಉಪಾಯ ಇದೆ. ಗುಂಪಿನಲ್ಲಿ ಇರೋರು ಯಾರಾದರೂ ಒಬ್ಬರು ವಿಕಾರದಲ್ಲಿ ಬಂದು ಹುಡುಕಿ ನೋಡ್ಕೋಬೋದು ಅಂತ ಹೇಳೋಣ ಅಂತಂದರು ಚಿಕ್ಕ ಭಿಕ್ಷು. ಒಬ್ಬನು ಬಂದು ನೋಡಿದರೆ ಸಾಲಲ್ವಾ, ಅವನು ಒಳಗಡೆ ಹೋಗಿ ಬೇರೆಯವ್ರಗಳ ಹತ್ರ ಹೇಳಲ್ವಾ ಅಂತಂದರು ಗುರು. ಅವನ್ನ ಇಲ್ಲೇ ಸ್ವಲ್ಪ ತಾಮಸ ಮಾಡಿ ಇಟ್ಟಿದ್ರೆ ಅಷ್ಟರಲ್ಲಿ ಕತ್ತಲೆ ಆಗಿಬಿಡುತ್ತೆ, ಯುವರಾಜ ಹೊರಗಡೆ ಹೋಗೋಕ್ಕೆ ಸೌಕರ್ಯವಾಗಿರುತ್ತೆ. ಅದು ಮಾತ್ರ ಅಲ್ಲ, ಬೇಗ ಇಲ್ಲಿ ಒಂದು ಬಿರುಗಾಳಿ ಹೊಡಿಬೋದು ಅನ್ನೋದಕ್ಕೆ ಸೂಚನೆಗಳು ಕಾಣಿಸ್ಕೊಳ್ತಾ ಇದೆ. ಇಲ್ಲಿಂದ ನೋಡುವಾಗಲೇ ಕಡಲ ಅಲೆಗಳು ಹಿಲ್ ಥರ ಏರಿ ಬರ್ತಾ ಇದೆ. ಕಡಲಿನ ಆರವಾರನೂ ಜಾಸ್ತಿ ಆಗ್ತಾ ಇದೆ. ಬುದ್ಧ ಭಗವಾನ್ನ ಕರುಣೆ ಯಾಗಿದೆಯೋ ಏನೋ, ದೊಡ್ಡ ಬಿರುಗಾಳಿ ಬಂದು ನಮ್ಮ ಈ ಸಂಕಟ ತೀರಬೇಕು ಅಂತ ಹೇಳಿ ಭಗವಾನನ ಸಿದ್ಧಾನೋ ಏನೋ ಅಂತಂದರು ಚಿಕ್ಕ ಭಿಕ್ಷು. ಆ ಥರ ಎಲ್ಲ ಹೇಳಬೇಡಿ, ನಮ್ಮ ಸಂಕಟ ತೀರೋದಕ್ಕೆ ಅಂತ ಹೇಳಿ ಕಡಲು ಕೊಂದಳಿಸಿ ದೊಡ್ಡ ಬಿರುಗಾಳಿ ಬರಬೇಕಾ ಏನು ಅಂತಂದರು ಗುರು. ಸ್ವಾಮಿ, ನಿಮ್ಮ ಶಿಷ್ಯರುಗಳು ಹೇಳೋದ ದಾರಿಯನ್ನು ಪರೀಕ್ಷೆ ಮಾಡಿ ನೋಡೋಣ ಅಂತ ನನಗನ್ಸುತ್ತೆ. ಒಳಗಡೆ ಒಬ್ಬನು ಮನುಷ್ಯ ಮಾತ್ರ ಬಂದರೆ ಒಂದು ವೇಳೆ ಅವನ ಹತ್ರ ನಾನು ಮಾತಾಡಿ ಅವನ ಮನಸ್ಸನ್ನು ಚೇಂಜ್ ಮಾಡೋದು ಸಾಧ್ಯ ಆಗ್ಬೋದು ಅಂತಂದರು ಯುವರಾಜರು. ಈ ಯೋಚನೆಯನ್ನು ನನ್ನ ಮನದಲ್ಲಿ ಇದೆ. 2 ದಿನಗಳಿಗೆ ಮುಂಚೆ ಕೋಡಿಗೆರೆಯಿಂದ ಒಂದು ಹಡಗು ಓಡಿಸೋನು ಅವನ ಹೆಂಡತಿನೂ ವಿಕಾರದ ಬಾಗಿಲಲ್ಲಿ ಬಂದು ಯುವರಾಜರನ್ನ ಬಗ್ಗೆ ವಿಚಾರ ಮಾಡಿದರು. ಯುವರಾಜರು ಇಲ್ಲೇ ತಾನೇ ಇರಬೇಕು ಅಂತ ಹೇಳಿದರು. ಹಡಗು ಓಡಿಸೋನು ಹೆಂಡತಿ ದೊಡ್ಡ ಇದಾಗಿ ಕೂಗ್ತಾ ಇದ್ದಳು. ಆಹಾ, ಅಂತ ಒಂದು ಹಡಗು ಓಡಿಸೋನು ಯಾರು, ಅವನ ಹೆಸರು ಏನು ಅಂತ ಗೊತ್ತಾ ಅಂತ ಹೇಳಿದರು ಯುವರಾಜರು. ಹೌದು, ಅವನ ಹೆಸರು ಮುರುಗಯ್ಯ ಅಂತ ಹೇಳಿದ್ದಾನೆ. ಕೋಡಿಕೆರೆ ತ್ಯಾಗವಟ್ಟಕರ ಮಗ ಅಂತ ಹೇಳಿದ್ದಾನೆ. ಅವನು ನನಗೆ ಗೊತ್ತಾಗದವನು. ನನ್ನ ಇಷ್ಟಕ್ಕೆ ವಿರೋಧವಾಗಿ ಯಾವುದು ಮಾಡಲ್ಲ. ಅವನನ್ನು ಯಾಕೆ ನನ್ನ ಹತ್ರ ಕರ್ಕೊಂಬಂದಿಲ್ಲ? ಅವನ ಹೆಂಡತಿಯಿಂದ ನಮ್ಮ ರಹಸ್ಯವನ್ನು ಕಾಪಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಅವನು ಹೆಂಡತಿನೂ ಆ ಮಕ್ಕಳು ಗುಂಪಲ್ಲಿ ಇದ್ದಾರೆ. ಹಣ್ಣು ಜಾರಿ ಹಾಲಿಗೆ ಬಿದ್ದಂಗೆ ಆಯಿತು. ಅಡಗೋಟಿ ಮುರುಗಯ್ಯನನ್ನು ಮೆತ್ತಗೆ ಇಲ್ಲಿ ಕರ್ಕೊಂಬಂದು ಬಿಡ್ತೀರಾ? ನಾನು ಇಟ್ಟಿದ್ದ ಗೆರೆಯನ್ನು ಅವನು ದಾಟೋದಿಲ್ಲ. ಕತ್ತಲೆ ಆದಮೇಲೆ ತಿರ್ಗಾ ಬಂದು ಅವನೇ ನನ್ನನ್ನು ಹಡಗಲ್ಲಿ ಹತ್ತಿಸ್ಕೊಂಡು ಆನೆಮಂಗಲ ಚೋಳ ಮಾಳಿಗೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಅಂದರು ಯುವರಾಜರು. ಆಚಾರ್ಯ ಭಿಕ್ಷು, ಯುವರಾಜ, ಈ ಕಾಲದಲ್ಲಿ ಯಾರನ್ನು ಪೂರ್ಣವಾಗಿ ನಂಬೋಕ್ಕಾಗಲ್ಲ. ಈ ಹಡಗೋಡಿಸೋನು ಅವನ ಹೆಂಡತಿ ತಾನೇ 2 ದಿನದಿಂದ ಈ ಪಟ್ಟಣದಲ್ಲಿ ನಿಮ್ಮ ಬಗ್ಗೆ ವದಂತಿಯನ್ನು ಹಬ್ಬಿಸಿಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೇ ಇದ್ರೂ ಅದರಿಂದ ಪಾತಕವಿಲ್ಲ. ಹೇಗಿದ್ರೂ ಯಾರಾದರೂ ಒಬ್ಬನ್ನ ವಿಕಾರದೊಳಗೆ ಕರ್ಕೊಂಬರ್ಬೇಕಲ್ವಾ? ಅವನು ಸ್ವಲ್ಪ ಹೆಂಡತಿ ಹೇಳಿ ಹಾಗೆ ಕೇಳೋವನೇ. ಆದ್ರೂ ನನ್ನ ಇಷ್ಟಕ್ಕೆ ವಿರೋಧವಾಗಿ ಹೆಂಡತಿ ಹೇಳಿದ್ರು ಕೂಡ ಅವನು ಕೇಳೋದಿಲ್ಲ. ಆದರೆ ಅವನ್ನೇ ಕರ್ಕೊಂಬಂದ್ಬಿಡಿ ಅಂತ ಅಂದರು ಯುವರಾಜರು. ಆಚಾರ್ಯ ಭಿಕ್ಷು ಸಮ್ಮತಿಯಿಂದ ಚಿಕ್ಕ ಭಿಕ್ಷು ಹೊರಗಡೆ ಹೋದರು. ಅವ್ರುಗಳು ಹೋದ ಸ್ವಲ್ಪ ಹೊತ್ತಿಗೆಲ್ಲ ದೊಡ್ಡ ಭಿಕ್ಷು, ಯುವರಾಜ, ನನ್ನ ಮನಸ್ಸು ಯಾಕೋ ನೆಮ್ಮದಿಯಾಗೇ ಇಲ್ಲ. ನಾನು ಹೊರಗಡೆ ಹೋಗಿ ನೋಡ್ಕೊಂಬರ್ತೀನಿ. ಜನಗಳ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಸೀದಾ ನೋಡಿಕೊಂಡು ಬರ್ತೀನಿ. ನನ್ನ ತಪ್ಪಿನಿಂದ ಈ ಪುರಾತನವಾದ ಚೂಡಾಮಣಿ ವಿಕಾರಕ್ಕೆ ಕೇಡು ಬರಬಾರ್ದು, ನಿಮಗೂ ಏನು ಕೆಟ್ಟದ್ದು ನಡಿಬಾರ್ದು ಅಂತ ಹೇಳಿಬಿಟ್ಟು ಹೊರಗಡೆ ಹೋದರು. ಇಷ್ಟರಲ್ಲಿ 2ನೇ ಸಂಚಿಕೆ ಮುಗಿಯಿತು.